ನಮಸ್ಕಾರ ವೀಕ್ಷಕರೇ, ನಾವೀಗ ಗುಬ್ಬಿ ಶ್ರೀ ಗೋಸಲ ಚನ್ನಬಸವೇಶ್ವರರ ಗದ್ಗೆ ಹತ್ರ ಇದ್ದೀವಿ. ಗುಬ್ಬಿ ಕ್ಷೇತ್ರಕ್ಕೂ ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೂ ಏನು ಸಂಬಂಧ ಅಂತ ಹಿಂದೆ ಕೇಳಿದ್ದೆ. ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರರ ಸಾಕ್ಷಾತ್ ಗುರುಗಳಾದ ಶ್ರೀ ಗೋಸಲ ಚನ್ನಬಸವೇಶ್ವರರು ಶ್ರೀ ಸಿದ್ಧಗಂಗೆಗೆ ಆಗಮಿಸಿ ಅಲ್ಲಿ ಅನುಷ್ಠಾನ ಮಾಡಿ ನಂತರ ಗುಬ್ಬಿಯಲ್ಲಿ ಲಿಂಗೈಕ್ಯರಾಗುತ್ತಾರೆ. ಒಬ್ಬ ಮಹಾನ್ ಗುರುಗಳು ಉತ್ತರ ಕರ್ನಾಟಕದಿಂದ ಶ್ರೀ ಗೋಸಲ ಚನ್ನಬಸವೇಶ್ವರರ ಕೀರ್ತಿಯನ್ನು ತಿಳಿದುಕೊಂಡು ಆಗ ಅಮರಗುಂಡ ಅಂತ ಕರೆಯಲ್ಪಟ್ಟ ಈಗಿನ ಗುಬ್ಬಿಗೆ ಆಗಮಿಸುತ್ತಾರೆ. ನಂತರ ಶ್ರೀ ಸಿದ್ಧಗಂಗೆಗೆ ಬಂದು ಒಂದು ಹೊಸ ಕ್ರಾಂತಿಯನ್ನೇ ಶುರು ಮಾಡ್ತಾರೆ. ಹಾಗಾದ್ರೆ ಆ ಮಹಾನ್ ಗುರುಗಳು ಯಾರು? ಶ್ರೀಮಠದ ಗುರುಪರಂಪರೆಯ ಸಾಲಿನಲ್ಲಿ ಅವರ ಪಾತ್ರವೇನು? ಶ್ರೀ ಗೋಸಲ ಸಿದ್ದೇಶ್ವರರು ಯಡಿಯೂರು ಸಿದ್ಧಲಿಂಗೇಶ್ವರರ ನಂತರ ಸುಮಾರು 100-150 ವರ್ಷಗಳ ಕಾಲ ಮಠದ ಗುರುಪರಂಪರೆಯ ಇತಿಹಾಸದ ಮಾಹಿತಿ ಅಧಿಕೃತವಾಗಿ ಸಿಗದ ಕಾರಣ ಈ ಕ್ಷೇತ್ರಕ್ಕೆ ಅನೇಕ ಸ್ವಾಮಿಗಳು ಬಂದು ಹೋಗಿದ್ದಾರೆ ಎಂದು ಹೇಳಲಾಗುತ್ತೆ. ಅಂತಹವರಲ್ಲಿ ರುದ್ರಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು, ಬೆಟ್ಟದ ದೇವಾಲಯದ ಕೋಡುಗಲ್ಲಿನ ಮೇಲೆ ಕಳಸಾರೋಹಣ ಮಾಡಿದಂತಹ ಮುಪ್ಪಿನ ಸ್ವಾಮಿಗಳು ಈ ಕ್ಷೇತ್ರದಲ್ಲಿದ್ದರು ಎಂಬ ಐತಿಹ್ಯವಿದೆ. ಸಿದ್ಧಲಿಂಗ ಸ್ವಾಮಿಗಳು ತಮ್ಮ ಅನುಷ್ಠಾನದ ಕಡೆಗಷ್ಟೇ ಗಮನ ಹರಿಸಿದ ಕಾರಣ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ದೊಡ್ಡ ಮಟ್ಟದಲ್ಲಿ ಜರುಗಲಿಲ್ಲ. ಸಕಾಲದಲ್ಲಿ ಶ್ರೀ ಕ್ಷೇತ್ರದ ಹಿರಿಮೆ ಪವಾಡಗಳನ್ನು ಕೇಳಿ ಆನಂತರ ಬಂದಂಥವರು ಗುಬ್ಬಿಯಲ್ಲಿದ್ದ ಶ್ರೀ ಅಡವಿ ಸ್ವಾಮಿಗಳು. ಈ ಹಿಂದೆ ಶ್ರೀ ಗೋಸಲ ಸಿದ್ದೇಶ್ವರರಿಂದ ಸಿದ್ಧಗಂಗೆಯ ಸ್ಥಾಪನೆಯಾದ ವಿಷಯದ ಕುರಿತು ಹೇಳಿದ್ದೆ. ತದನಂತರ ಬಂದ ಗುರುಗಳು ಯಾರು ಎಂಬುದನ್ನು ಕೂಡ ಹಂತ ಹಂತವಾಗಿ ನಾವೀಗ ತಿಳಿದುಕೊಳ್ಳೋಣ. ಉತ್ತರ ಕರ್ನಾಟಕದಿಂದ ಗುಬ್ಬಿ ಕ್ಷೇತ್ರಕ್ಕೆ ಆಗಮಿಸಿದ ಅಡವಿ ಸ್ವಾಮಿಗಳು ಜನಜನಿತವಾಗಿ ಪ್ರಸಿದ್ಧಿ ಹೊಂದಿದ ಶ್ರೀ ಸಿದ್ಧಗಂಗೆಯ ವಿಚಾರ ಕೇಳಿ ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಬೆರಗಾಗಿ ಕ್ಷೇತ್ರದ ಗಂಗಮ್ಮನ ಗವಿಯಲ್ಲಿ ಅನುಷ್ಠಾನ ಕೈಗೊಳ್ಳುತ್ತಾರೆ. ಇವರ ಸಮಯದಲ್ಲಿ ಗಂಗಮ್ಮನ ಗುಡಿಯಲ್ಲಿ ಪೂಜೆ ಸಲ್ಲಿಸಲು ದೂರದ ಊರುಗಳಿಂದ ಬಂಡಿ ಗಾಡಿಗಳಲ್ಲಿ ಭಕ್ತಾದಿಗಳು ಬರಲಾರಂಭಿಸಿದರು. ಹಾಗೆ ಪಡಿ ಪದಾರ್ಥಗಳನ್ನು ಕಟ್ಟಿಕೊಂಡು ಬಂದು ಪೂಜೆಯ ಬಳಿಕ ಅದನ್ನು ಪ್ರಸಾದವಾಗಿ ಸೇವಿಸುತ್ತಿದ್ದರಂತೆ. ಇದನ್ನೆಲ್ಲ ಗಮನಿಸಿದ ಶ್ರೀ ಅಡವಿ ಸ್ವಾಮಿಗಳು ಭಕ್ತಾದಿಗಳಿಗೆ ಇಲ್ಲಿಯೇ ಪ್ರಸಾದ ವಿತರಿಸುವ ಚಿಂತನೆಯನ್ನು ನಡೆಸಿದರು. ಇದರ ಕುರಿತಾಗಿ ಆಗ ಸಿದ್ಧಗಂಗೆಗೆ ಆಗಮಿಸಿದ್ದ ಒಬ್ಬರು ವಿದ್ವಾಂಸರಾದ ಶ್ರೀ ಮತಪೂರ್ವ ನಂಜುಂಡ ಶಿವಯೋಗಿಯವರ ಜೊತೆ ಯೋಗಿ ಮಂಟಪದಲ್ಲಿ ವಿಚಾರ ಪ್ರಸ್ತಾಪಿಸಿ ದಾಸೋಹಕ್ಕೆ ಒಂದು ವ್ಯವಸ್ಥಿತ ರೂಪ ಕೊಡುವಂತೆ ಹಾಗೆಯೇ ಸಂಸ್ಕೃತ ವೇದ ಪಾಠಶಾಲೆಯನ್ನು ಶುರು ಮಾಡುವ ಯೋಜನೆ ಕೈಗೊಂಡರು. ಹೀಗೆ ದಾಸೋಹ ಮತ್ತು ಅಕ್ಷರ ಕ್ರಾಂತಿಗೆ ಇವರಿಂದ ನಾಂದಿ ದೊರಕಿತು. ಇದು ಪವಿತ್ರ ಯೋಗಿ ಮಂಟಪ. ಶ್ರೀ ಅಡವಿ ಸ್ವಾಮಿಗಳು ಮತ್ತು ಶ್ರೀ ನಂಜುಂಡ ಶಿವಯೋಗಿಗಳು ಚಿಂತನೆ ನಡೆಸಿ ಅನ್ನದಾಸೋಹ ಮತ್ತು ಸಂಸ್ಕೃತ ಶಿಕ್ಷಣಕ್ಕೆ ಬುನಾದಿ ಹಾಕಿದ ಪವಿತ್ರ ಸ್ಥಳ. ಈ ಜಾಗದ ಮತ್ತೊಂದು ವಿಶೇಷತೆ ಏನಂದ್ರೆ, ಶ್ರೀ ಅಡವಿ ಸ್ವಾಮಿಗಳ ನಂತರ ಬರುವಂತಹ ಶ್ರೀ ಉದ್ದಾನ ಸ್ವಾಮಿಗಳು ತಮ್ಮ ಶಿವಪೂಜೆಯ ನಂತರ ಇದೇ ಬಂಡೆಯ ಮೇಲೆ ಬಂದು ಆಸೀನರಾಗುತ್ತಿದ್ದರಂತೆ. ಪ್ರಾರ್ಥಿಸಲು ಬಂದ ಭಕ್ತಾದಿಗಳನ್ನು ಆಶೀರ್ವದಿಸಿ ತಮ್ಮ ವಾಕ್ಪರುಷ ಶಕ್ತಿಯಿಂದ ಕಷ್ಟಗಳನ್ನು ನಿವಾರಣೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದು ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯದ ವಿಶೇಷ ಕಳಸ. ಶ್ರೀ ಮುಪ್ಪಿನ ಸ್ವಾಮಿಗಳು ಯಾವುದೇ ಅವಲಂಬನೆ ಇಲ್ಲದೆ ಸ್ವತಃ ಬೆಟ್ಟಗಳನ್ನು ಹತ್ತಿ ಕಳಸಾರೋಹಣ ಮಾಡಿದ್ರು ಅಂತ ಹೇಳ್ತಾರೆ. ಶ್ರೀ ಅಡವಿ ಸ್ವಾಮಿಗಳ ನಂತರದಲ್ಲಿ ಬಂದವರು ಶ್ರೀ ಉದ್ದಾನ ಸ್ವಾಮಿಗಳು. ಇವರ ಪೂರ್ವಾಶ್ರಮದ ಹೆಸರು ರುದ್ರಪ್ಪ ಎಂದು. ಲಕ್ಕೂರಿನ ಗಟ್ಟಪ್ಪ ಮತ್ತು ಮರಳ ಸಿದ್ದಮ್ಮನವರ ಪುತ್ರರಾದ ಇವರು ಹುಟ್ಟುವಾಗಲೇ ಮರುಗದ ಗಿಡದಂತೆ ಆಧ್ಯಾತ್ಮ ಸಂಪನ್ನರಾಗಿದ್ದರು. ಇವರು ಹುಟ್ಟು ಪವಾಡ ಪುರುಷರೆಂದೂ ಸಹ ಹೇಳ್ತಾರೆ. ಇವರು ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದ ನಂತರ ಶ್ರೀ ಅಡವಿ ಸ್ವಾಮಿಗಳ ಆದೇಶದಂತೆ ಕಠಿಣ ಕಾಯಕವಾದ ಸೌದೆ ಒಡೆಯುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದರು. ಶ್ರೀ ಅಡವಿ ಸ್ವಾಮಿಗಳ ಕಾಲದಲ್ಲಿ ಜಾತ್ರಾ ಮಹೋತ್ಸವವನ್ನು ನವರಾತ್ರಿಯ ವೇಳೆಯಲ್ಲಿ ಆಯೋಜಿಸುತ್ತಿದ್ದರಂತೆ. ಈ ಸಮಯದಲ್ಲಿ ಶ್ರೀ ಅಡವಿ ಸ್ವಾಮಿಗಳ ಆದೇಶದಂತೆ ಸೌದೆಯನ್ನು ತರಲು ರುದ್ರಪ್ಪನವರು ಮತ್ತು ಇತರರು ದೇವರಾಯನ ದುರ್ಗದ ದಟ್ಟ ಕಾಡಿಗೆ ತೆರಳುತ್ತಾರೆ.
ಹಿಂದಿರುಗುವಾಗ ಕಡು ಕತ್ತಲಿನಲ್ಲಿ ದಾರಿ ಕಾಣದಂತಾಗುತ್ತದೆ. ಅವರ ಜೊತೆಯಲ್ಲಿ ಬಂದಂಥವರು ಆ ರಾತ್ರಿ ಅಲ್ಲಿಯೇ ಇದ್ದು ಮರುದಿನ ಹಿಂದಿರುಗುವ ಯೋಜನೆಯನ್ನು ಮುಂದಿಡುತ್ತಾರೆ. ಆದರೆ ರುದ್ರಪ್ಪನವರು ಅವರ ಗುರುಗಳಾದ ಶ್ರೀ ಅಡವಿ ಸ್ವಾಮಿಯವರ ಆಜ್ಞೆಯ ಮೇರೆಗೆ ಈಗಲೇ ಹಿಂದಿರುಗಿ ಹೋಗುವ ಪ್ರಸ್ತಾಪ ಮಾಡುತ್ತಾರೆ. ಎಲ್ಲರೂ ದಿಕ್ಕು ತೋಚದೇ ಕುಳಿತಿರುವಾಗ ರುದ್ರಪ್ಪನವರು ದಾರಿಯುದ್ದಕ್ಕೂ ತಮ್ಮ ಪವಾಡದಿಂದ ಪಂಜುಗಳನ್ನು ಸಾಲಾಗಿ ರೂಪಿಸಿದ್ರು ಅಂತ ಹೇಳ್ತಾರೆ. ಅವರ ಜೊತೆಯಲ್ಲಿದ್ದವರು ಇದನ್ನು ಕಂಡು ಬೆರಗಾಗಿ ಶ್ರೀ ಅಡವಿ ಸ್ವಾಮಿಗಳಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಬಾಲ್ಯದಿಂದಲೇ ಹಲವು ಪವಾಡಗಳನ್ನು ಸೃಷ್ಟಿಸುತ್ತಿದ್ದ ರುದ್ರಪ್ಪನವರ ಬಗ್ಗೆ ತಿಳಿದುಕೊಂಡ ಶ್ರೀ ಅಡವಿ ಸ್ವಾಮಿಗಳು ಅವರನ್ನು ಪ್ರಸಾದದ ಕಾಯಕಕ್ಕೆ ನೇಮಿಸುತ್ತಾರೆ. ಈ ಜವಾಬ್ದಾರಿಯನ್ನು ಹೊತ್ತ ರುದ್ರಪ್ಪನವರು ಅತ್ಯಂತ ಭಕ್ತಿ ಭಾವದಿಂದ ತಮ್ಮ ಗುರುಗಳಾದ ಶ್ರೀ ಅಡವಿ ಸ್ವಾಮಿಗಳಿಗೆ ಕೈಯಡುಗೆ ಬಡಿಸಲು ಪ್ರಾರಂಭಿಸುತ್ತಾರೆ. ಇದರ ನಂತರ ಶ್ರೀ ಅಡವಿ ಸ್ವಾಮಿಗಳಿಗೆ ಬಹುದಿನಗಳಿಂದ ಕಾಡುತ್ತಿದ್ದ ಉಬ್ಬಸ ಕಾಯಿಲೆ ಒಂದೇ ವಾರದಲ್ಲಿ ಶಮನವಾಗುತ್ತದೆ. ಇಂತಹ ಪವಾಡಗಳನ್ನು ಗಮನಿಸಿದ ಶ್ರೀ ಅಡವಿ ಸ್ವಾಮಿಗಳು ಈತ ಸಾಮಾನ್ಯ ಮನುಷ್ಯನಲ್ಲ, ದೈವ ಕಳೆಯನ್ನು ಹೊಂದಿರುವ ಪವಾಡ ಪುರುಷನೆಂದು ತಿಳಿದು ಮುಂದೆ ಮಠಾಧಿಕಾರವನ್ನ ರುದ್ರಪ್ಪನವರಿಗೆ ಕೊಟ್ಟು ಶ್ರೀ ಉದ್ದಾನ ಸ್ವಾಮಿಗಳು ಎಂದು ಹೆಸರಿಟ್ಟರು. ಇದಾದ ಸುಮಾರು 4-5 ವರ್ಷಗಳ ನಂತರ ಶ್ರೀ ಅಡವಿ ಸ್ವಾಮಿಗಳು ಲಿಂಗೈಕ್ಯರಾಗುತ್ತಾರೆ. ಇದು ಶ್ರೀ ಅಡವಿ ಸ್ವಾಮಿಗಳ ಗದ್ದುಗೆ. ಶಿವಯೋಗಿಗಳು ಲಿಂಗೈಕ್ಯರಾದ ಜಾಗಕ್ಕೆ ಗದ್ದುಗೆ ಅಂತ ಕರೀತಾರೆ. ಇದನ್ನು ನಿರ್ಮಿಸುವಾಗ ಶ್ರೀ ಉದ್ದಾನ ಸ್ವಾಮಿಗಳು ಸ್ವತಃ ಪಾಯ ಹಾಕಿದ್ರು ಅಂತ ಹೇಳ್ತಾರೆ. ಇವರ ನಿಜ ಗದ್ದುಗೆ ಚಿಕ್ಕ ತೊಟ್ಟಿಲು ಕೆರೆಯಲ್ಲಿದೆ. ಶ್ರೀ ಉದ್ದಾನ ಶಿವಯೋಗಿಗಳು ತಮ್ಮ ಸೇವೆ, ನಿಸ್ವಾರ್ಥ ಮನೋಭಾವ, ಪವಾಡಗಳು, ಶಿಕ್ಷಣ, ದಾಸೋಹಾದಿ ಕಾರ್ಯಗಳಿಂದ ಭಕ್ತಾದಿಗಳನ್ನು ಮಠದ ಕಡೆ ಸೆಳೆಯುವಂತವರಾಗಿದ್ದರು. ಈ ರೀತಿಯ ಪವಾಡಗಳಿಂದ ಲೋಕ ಕಲ್ಯಾಣ ಮಾಡಿದ್ದಷ್ಟೇ ಅಲ್ಲದೆ ಶ್ರೀ ಉದ್ದಾನ ಸ್ವಾಮಿಗಳು ಅಕ್ಷರ ಕ್ರಾಂತಿಗೆ ಕೂಡ ಮುನ್ನುಡಿ ಬರೆಯುತ್ತಾರೆ. ಲಕ್ಷಾಂತರ ಜನರಿಗೆ ಶಿಕ್ಷಣದ ಮೂಲಕ ಬದುಕಿಗೆ ಭರವಸೆಯನ್ನು ಕೂಡ ಶ್ರೀ ಸಿದ್ಧಗಂಗಾ ಕ್ಷೇತ್ರ ನೀಡಿದೆ. ಅಸಂಖ್ಯಾತ ಭಕ್ತಾದಿ ಜನಗಳ ಹಸಿವನ್ನು ದಾಸೋಹದ ಮೂಲಕ ಶ್ರೀ ಕ್ಷೇತ್ರ ನೀಗಿಸಿದೆ. ಶಿವ ಸಿದ್ಧಗಂಗಾ ಸ್ವಾಮಿ ಮಠಕ್ಕೆ ನಮ್ಮ ಮಕ್ಕಳನ್ನು ಬಿಟ್ಟಿದ್ದೇವೆ. ನಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಾರೆ. ಶಿವ ಸಿದ್ಧಗಂಗಾ ಸ್ವಾಮಿಯೇ ನಮಗೆ ಜಯವಾಗಲಿ ಎಂದು ನಡೆಸಿಕೊಟ್ಟಿದ್ದಾನೆ. ಮಠದಲ್ಲಿ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿ ಇದ್ದರೆ ಅವರು ನಮಗೆ ಬಹಳ ಪ್ರೀತಿಯಿಂದ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಇದು ಶ್ರೀ ಮರುಳಾರಾಧ್ಯರ ಗದ್ದುಗೆ. ಶ್ರೀ ಉದ್ದಾನ ಸ್ವಾಮಿಗಳ ನಂತರ ಮಠಾಧಿಕಾರವನ್ನ ಮರುಳಾರಾಧ್ಯರಿಗೆ ನೀಡಲಾಗುತ್ತೆ. ಆದರೆ ಮರುಳಾರಾಧ್ಯರು ಅಕಾಲಿಕವಾಗಿ ಲಿಂಗೈಕ್ಯರಾದ ಕಾರಣ ಶ್ರೀ ಉದ್ದಾನ ಶಿವಯೋಗಿಗಳು ಶ್ರೀ 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 ಶಿವಕುಮಾರ ಸ್ವಾಮಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಮಠಾಧಿಕಾರವನ್ನು ಹಸ್ತಾಂತರಗೊಳಿಸುತ್ತಾರೆ. ಅಕ್ಷರ ದಾಸೋಹದಡಿಯಲ್ಲಿ ಲಕ್ಷಾಂತರ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅನ್ನದಾಸೋಹದ ಮೂಲಕ ಅಸಂಖ್ಯಾತರಿಗೆ ಹಸಿವನ್ನು ನೀಗಿಸಿದ ಶ್ರೀ ಕ್ಷೇತ್ರದ ಹಿರಿಮೆಯಲ್ಲಿ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಅತ್ಯಂತ ಮಹತ್ತರ ಪಾತ್ರ ವಹಿಸುತ್ತಾರೆ. ಆಸರೆಯಿಲ್ಲದ ಎಷ್ಟೋ ಜೀವಗಳಿಗೆ ಬದುಕು ಕಟ್ಟಿಕೊಟ್ಟ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮಿಗಳು. ನಾನು ಸಿದ್ಧಗಂಗೆಗೆ ಹೋಗಬೇಕು ಅಂತ ನಮ್ಮ ತಂದೆಯವರ ಹತ್ರ ಹಠ ಮಾಡಿದ್ದು. ಆಯಿತು, ಬಂದು ಸಾಯಂಕಾಲ 7 ಗಂಟೆ ಅಂದಲ್ಲ, ಸ್ವಾಮಿಗಳು ಮಂಚದ ಮೇಲೆ ಕೂತ್ಕೊಂಡಿದ್ರು. ಈಚೆ ಮಂಚ ಇದೆಯಲ್ಲ, ಅಲ್ಲೇ ಕೂತ್ಕೊಂಡಿದ್ರು. ಊಟಕ್ಕೆ ಬರೋರೆಲ್ಲ ನಾವು ಬಂದಿದ್ದೆ ಊಟಕ್ಕೆ 7 ಗಂಟೆಗೆ. ನಾವು ಹೋಗಿ ಊಟ ಮಾಡಿದ್ದು ಫಸ್ಟು ಸಿದ್ಧಗಂಗೆಯಲ್ಲಿ ನಾವು ಮಾಡಿದ ಕೆಲಸ ಊಟ ಮಾಡಿದ್ದು. ನಿಂದೇನು, ನಿನ್ನ ಹೆಸರು ಇಲ್ವಲ್ಲಪ್ಪ? ಇಲ್ಲ, ನಿನಗೆ ಅಡ್ಮಿಷನ್ ಇಲ್ಲ ಅಂತ. ಆಮೇಲೆ ನಮ್ಮ ತಂದೆಯವರು ನಮ್ಮ ಹುಡುಗ ಸ್ಕೂಲ್ಗೆ ಫಸ್ಟ್ ಹೋಗುದ್ದಿ ಅಂತ ಏನೋ ಅವ್ರು ಹೇಳಿದರು. ನೀನೇನೇನು ಕಲ್ತಿದ್ಯಾ? ಲೆಕ್ಕ ಮಾಡೋದು ಬರುತ್ತಾ ನಿನಗೆ? ಅರ್ಥಮೆಟಿಕ್ ಬರುತ್ತೆ ಹೇಳಿದರು. ಕೆಲವು ಲೆಕ್ಕ ಹೇಳಿದರು.
ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು ಇಷ್ಟು ಅವರು ಹಾಕಿಸಿದ್ದೆಲ್ಲ ಸಾಲ್ವ್ ಮಾಡಿ ಕರೆಕ್ಟಾಗಿ ಸಾಲ್ವ್ ಮಾಡಿದ್ದು ಆಯಿತು. ಸ್ವಾಮೀಜಿಗೆ ಒಂಥರ ಸಂತೋಷ ಆಯಿತು. ಇವನು ಚೋಟ ಇದ್ದಾನೆ, ಚೆನ್ನಾಗಿ ಓದ್ತಾನಲ್ಲ ಇವನು, ನೀನು ಸೇರಿಸ್ಕೋತೀವಿ ಅಂದರೆ ನಿಮ್ಮಪ್ಪ ಊರಿಗೆ ಹೋದ್ಮೇಲೆ ನೀನು ಅಳೋದಕ್ಕೆ ಶುರು ಮಾಡಿದ್ರೆ ನಾನೇನು ಮಾಡಬೇಕು, ಇಲ್ಲ ಅಳೋದಿಲ್ಲ ಅಂತ ಧೈರ್ಯವಾಗಿ ಹೇಳಿ ಆಯಿತು. ನೀನು ಚೆನ್ನಾಗಿ ಓದ್ತಾ ಇದೆಯಾ, ಇದು ಬಿಡು. ಸೊ ಅಡ್ಮಿಷನ್ ವಾಸ್ ಕ್ಲಿಯರ್. ಇದು ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಗದ್ದುಗೆ. ತಮ್ಮ ಗುರುಗಳಾದ ಶ್ರೀ ಉದಾನ ಶ್ರೀಗಳ ಗದ್ದುಗೆ ಪಕ್ಕದಲ್ಲೇ ಇವರ ಗದ್ದುಗೆ ಇದೆ. ಶ್ರೀ 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 ಶಿವಕುಮಾರ ಸ್ವಾಮಿಗಳ ವರ ಶಿಷ್ಯರಾದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸುಮಾರು 22 ವರ್ಷಗಳ ಕಾಲ ಗುರುಗಳ ಆಶೀರ್ವಾದ, ಅನುಗ್ರಹ, ಮೆಚ್ಚುಗೆಯನ್ನು ಪಡೆದುಕೊಂಡು ನಂತರ ಮಠಾಧ್ಯಕ್ಷತೆಯನ್ನು ವಹಿಸಿಕೊಂಡರು. ದಾಸೋಹ ಶಿಕ್ಷಣಾಧಿಕಾರಿಗಳಲ್ಲಿ ಯಾವುದೇ ಕೊರತೆ ಬಾರದಂತೆ ಮಠದ ಜವಾಬ್ದಾರಿಯನ್ನು ತಮ್ಮ ಗುರುಗಳ ಹಾದಿಯಲ್ಲೇ ನಡೆಸಿಕೊಂಡು ಬರುತ್ತಿದ್ದಾರೆ. ಅಧ್ಯಕ್ಷತೆಯಲ್ಲಿ ದಕ್ಷತೆಯ ಜೊತೆಗೆ ಮಾತೃ ಹೃದಯದ ಅಂತಃಕರಣವನ್ನು ಇವರಲ್ಲಿ ಕಾಣಬಹುದು. ಟೆಂತ್ ಸ್ಟ್ಯಾಂಡರ್ಡ್ ಆದಮೇಲೆ ನಮ್ಮ ಬಂಡೆಮಠ ಶಿವದ ಸ್ವಾಮಿಗಳು ಅಂತ ಇದ್ದರು. ಅವರು ಅಲ್ಲಿ ಬಂಡೆಮಠಕ್ಕೆ ಸೌಂಡ್ ಮಾಡಬೇಕು ಅಂತೇಳಿ ಚುನಾಯಿಸ್ಕೊಂಡು ಅವರಿದ್ದರು. ಅದಕ್ಕಾಗಿ ಇಲ್ಲಿ ಪೂಜ್ಯರ ಸೇವೆಯನ್ನು ಮಾಡಬೇಕು ಮತ್ತು ಅಭ್ಯಾಸ ಮಾಡಬೇಕು ಅಂತ 2 ಉದ್ದೇಶಕ್ಕೆ ತಂದು ಸಿದ್ಧಗಂಗಾ ಮಠಕ್ಕೆ ಸೇರಿಸಿದರು. ಸುಮಾರು 82ರಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಇಲ್ಲಿ PUC ಆಯಿತು, ತುಮಕೂರು ಡಿಗ್ರಿ ಆಯಿತು. ಅಷ್ಟೊತ್ತಿಗೆ ಪರಿಸ್ಥಿತಿ ಬದಲಾವಣೆ ಎಲ್ಲ ಆಯಿತು. ಆವಾಗ ಸೇವೆ ಮಾಡ್ತಾಯಿದ್ದೆ. ಬುದ್ಧಿಯಲ್ಲಿ ಗುರುತಿಸಿ ನನಗೆ ಅವರು ಅನುಗ್ರಹ ಮಾಡಿದರು. ಶಿವಯೋಗಿಗಳ ನಿತ್ಯಲಿಂಗ ಪೂಜೆಗೆ ಬಿಲ್ಪತ್ರೆ ಅವಶ್ಯಕವಾದುದು. ಈ ಕಾರಣದಿಂದಾಗಿ ಆ ಮೊದಲು ಮಠದಲ್ಲಿ ಅನೇಕ ಬಿಲ್ಪತ್ರೆ ಮರಗಳಿದ್ದರೂ ಸಹ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಪರಿಕಲ್ಪನೆಯಂತೆ ಇಲ್ಲಿ 101 ಬಿಲ್ಪತ್ರೆ ಮರಗಳನ್ನು ಬೆಳೆಸಿದ್ದಾರೆ. ವಿಶೇಷವಾದ ಔಷಧ ಗುಣಗಳಿರುವ ಈ 101 ಬಿಲ್ಪತ್ರೆ ಮರಗಳು ಶರಣರ ಸಾಧನೆಯಲ್ಲಿ 101 ಸ್ಥಳಗಳ ಸಂಕೇತವಾಗಿದೆ. ಶ್ರೀಮಠದ ಗುರುಗಳು ವಿಶೇಷವಾಗಿ ಯಂತ್ರಧಾರಣೆ ಮಾಡಲು ಆಸೀನರಾಗುವ ಸ್ಥಳವನ್ನು ಮಂತ್ರಪೀಠ ಅಥವಾ ಭದ್ರಾಸನ ಅಂತ ಕರೆಯುತ್ತಾರೆ. ಭಕ್ತಾದಿಗಳು ತಮ್ಮ ಕಷ್ಟ, ನಿರಾಸೆ, ಮಾನಸಿಕ ಒತ್ತಡ, ಕಾಯಿಲೆಯಾದಿ ನಿವಾರಣೆಯ ನಿಮಿತ್ತ ಶ್ರೀ ಕ್ಷೇತ್ರದ ಗುರುಗಳ ಆಶೀರ್ವಾದಕ್ಕಾಗಿ ಎಲ್ಲೆಡೆಯಿಂದ ಬರುತ್ತಾರೆ. ಶಿವಯೋಗ ಮಾಡಿ ಪಂಚಪರುಷ ಶಕ್ತಿಯನ್ನು ಸಾಧಿಸಿದ ಗುರುಗಳ ಆಶೀರ್ವಾದದಿಂದ ಸಕಲ ಕಷ್ಟಗಳೂ ಪರಿಹಾರವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಅನೇಕ ಪವಾಡ ಪುರುಷರ ಆಗರವಾಗಿರುವ ಶ್ರೀ ಕ್ಷೇತ್ರ ಹಲವಾರು ರೀತಿಯ ಲೋಕ ಕಲ್ಯಾಣ ಸೇವೆಗಳಲ್ಲಿ ನಿಸ್ವಾರ್ಥವಾಗಿ ತೊಡಗಿಸಿಕೊಂಡು ಬಂದಿದೆ. ಜ್ಞಾನದ ಹಸಿವಿಗೆ ವಿದ್ಯೆ, ಜೀವದ ಹಸಿವಿಗೆ ಅನ್ನ ನೀಡುತ್ತಾ ಅನೇಕ ಬದುಕುಗಳಿಗೆ ಆಸರೆಯಾಗಿರುವ ಶ್ರೀ ಕ್ಷೇತ್ರ ಸಮಾಜಕ್ಕೆ ಅತ್ಯುನ್ನತವಾದ ದೇಣಿಗೆಯನ್ನು ದಾಸೋಹದ ಮೂಲಕ ನೀಡಿದೆ. ಹಾಗಾದರೆ ದಾಸೋಹ ಅಂದ್ರೇನು? ಶ್ರೀಮಠದ ಈ ಮಹತ್ತರ ಕ್ರಾಂತಿಯ ವಿಸ್ತಾರ ಎಷ್ಟಿರಬಹುದು?